ಗೀತ. ಮದುವೆ ಅಂತ ಆಗುವುದಾದರೆ ಈ ಜನ್ಮದಲ್ಲಿ ಅದು ನಿನ್ನನ್ನೇ ಎಂದು ಈ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿದ್ದೇನೆ ಗೀತ. ಮೈಲಾರಿ, ಈ ಜೀವ ಹುಟ್ಟಿದೆ ನಿಮಗಾಗಿ. ಈ ಪ್ರೀತಿ ಎಂಬ ಸಾಗರದಲ್ಲಿ ಸಿಕ್ಕ ಪುಟ್ಟ ಮೀನು ನೀವು. ಆ ಮೀನಿನೊಳಗೆ ಸತ್ತ ಸ್ವಾತಿ ಮುಟ್ಟು ನಾನು. ಗೀತ, ನನ್ನ ಪ್ರಾಣಕ್ಕಿಂತ ಮುಗಿಲು ಈ ನಿನ್ನ ಪ್ರೀತಿ. ತೋರಿಸದಿರು ನೋವಿನ ರೀತಿ, ನಾನಾಗುವೆ ನಿನ್ನ ಜೀವನ ಪೂರ್ತಿ. ಯಾವಾಗಲೂ ನೀವು ಹೀಗೆ ಸದಾ ನವನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರೋದಕ್ಕೆ ನಿಮಗೆ ಆಗುವುದಿಲ್ಲ. ಗೀತಾ, ಅದಕ್ಕೆ ಅಷ್ಟೊಂದು ಭಯ ಪಟ್ಟುಕೊಳ್ಳುತ್ತಾ ಇದೆಯಾ? ಆದಷ್ಟು ಬೇಗ ಇಂದು ಸಂಜೆನೆ ಮನೆಗೆ ಹೋಗಿ ನಮ್ಮಿಬ್ಬರ ಮದುವೆ ವಿಚಾರ ಮಾತನಾಡುತ್ತೇನೆ, ಸರಿನಾ? ಸರಿ, ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮಾಡಿ. ಯಾಕಂದ್ರೆ ನನ್ನ ದೇಹದ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ನಿಮ್ಮ ಹೆಸರಿದೆ, ನನ್ನ ಹೃದಯದಲ್ಲಿ ನಿಮ್ಮ ಹೆಸರಿದೆ. ಗೀತಾ, ನೀನು ನನ್ನನ್ನು ಅಷ್ಟೊಂದು ಇಷ್ಟಪಡುತ್ತಿರುವೆಯಾ? ಹೌದು ಮೈಲಾರಿ, ಅದನ್ನು ಹೇಳುವುದಕ್ಕೆ ಶಬ್ದಗಳೇ ಸಾಲುತ್ತಿಲ್ಲ. ನಾವು ಉಸಿರಾಡುವ ಪ್ರತಿಯೊಂದು ಉಸಿರಿನಲ್ಲೂ ನೀವಿದ್ದೀರಾ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಹೇಳು ಮೈಲಾರಿ, ನಾನು ಏನ್ ಮಾಡ್ಬೇಕು ಅಂತ? ಅಲ್ಲಿ ಕಾಣುತ್ತಿರುವ ಬೆಟ್ಟದಿಂದ ಧುಮುಕಬೇಕು ಅಥವಾ ಇಲ್ಲಿ ಹರಿಯುತ್ತಿರುವ ಜಲಪಾತದಿಂದ ಧುಮುಕಬೇಕು? ಹೇಳು ಮೈಲಾರಿ, ನಾನು ಏನ್ ಮಾಡ್ಬೇಕು ಅಂತ? ಅಯ್ಯೋ ಹುಚ್ಚಿ, ಅಂತ ದೊಡ್ಡ ಕೆಲಸ ಏನಲ್ಲ. ಅಲ್ಲಿ ಕಾಣುತ್ತಿರುವ ಕೆಂಪು ಗುಲಾಬಿಯನ್ನು ಕಿತ್ತುಕೊಂಡು ಬರಬೇಕು ಅಷ್ಟೇ. ಬಂದೇ ಇರಿ. ನೀನು ಹೂವು ಕಿತ್ತುಕೊಂಡು ಬಾ ಎಂದರೆ ಚಿಕ್ಕ ಮಕ್ಕಳು ಕೂಡ ಕಿತ್ತುಕೊಂಡು ಬರುತ್ತಾರೆ. ನಾನು ಹೇಳಿದ್ದು ಹಾಗಲ್ಲ ಗೀತಾ. ಮತ್ ಹೇಗೆ ಕಿತ್ತುಕೊಂಡು ಬರ್ಬೇಕು ಅಂತ? ತೆಗೆದುಕೊಂಡು ತಾಯಿ ವಸ್ತ್ರವನ್ನು ಆ ಹೂವು ಕಿತ್ತುಕೊಂಡು ಬರುವಾಗ ನಿನ್ನ ಕಣ್ಣಿಗೆ ಕಟ್ಟಿಕೊಂಡು ಬಂದು ಅದನ್ನು ನನ್ನ ಕೈಗೆ ಕೊಟ್ಟು ನನ್ನ ಕೈಗೆ ಮುತ್ತು ಕೊಟ್ಟು ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ನನ್ನನ್ನು ಅಪ್ಪಿಕೊಳ್ಳಬೇಕು. ಇದು ನಿನ್ನಿಂದ ಆಗತ್ತಾ? ಈ ಪ್ರೀತಿಗೆ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಇದರಲ್ಲಿ ಗೆಲ್ಲೋದು ನಾನೇ. ಈ ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ಇದರಲ್ಲಿ ಖಂಡಿತವಾಗಿಯೂ ನಾನು ಗೆದ್ದೇ ಗೆಲ್ಲುತ್ತೇನೆ. ನಾನು ಹೋಗಿ ಕಿತ್ತುಕೊಂಡು ಬರೋವರೆಗೂ ನೀವು ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಆಯ್ತು ಗೀತಾ, ಈ ಜಾಗ ಬಿಟ್ಟು ಎಲ್ಲಿ ಕದಲೋದಿಲ್ಲ, ಸರಿನಾ? ಎಲ್ಲಿ ಹೋಗ್ಬಾರ್ದು ನೀವು? ಎಲ್ಲಿ ಹೋಗಲ್ಲ ಗೀತಾ. ಹೊತ್ತು ಹುಡುಗಿ ಎಲ್ಲಿ ನನ್ನ ನಡು ನೀರಿನಲ್ಲಿ ಕೈ ಬಿಡ್ತಾನೋ ಎನ್ನುವ ಭಯ ಅವಳಿಗೆ. ನನಗಿಟ್ಟಿರೋ ಹೆಸರನ್ನ ನನ್ನ ಗಾಡಿಗೆ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ ಬೀಸತ್ತೆ. ಮೈಲಾರಿ, ನಿನ್ನ ಎಲ್ಲಿ ಅಂತ ಹುಡ್ಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಬಿಸಿ ಅರೆಸ್ಟ್. ಯಾಕೆ ಸರ್? ಹೇಗೆ ಇನ್ಸ್ಪೆಕ್ಟರ್, ನಾನು ಹೇಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದ್ದೇನೆ? ನೀನು MLA ರಂಗೇಗೌಡರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಎಂದು ಅವರೇ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಇನ್ಸ್ಪೆಕ್ಟರ್, ನಾನು ಹೇಳುವುದನ್ನು ಸ್ವಲ್ಪ ಕೇಳಿ. ನೋಡಿ, ನೀವು ಏನೇ ಹೇಳೋದಿದ್ದರು ಕೋರ್ಟ್ನಲ್ಲಿ ಬಂದು ಹೇಳಿ. ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಅರೆಸ್ಟ್ ಮಾಡಿ ಕರ್ಕೊಂಡು ಬಾ ಅವನನ್ನು. ಎಷ್ಟೊಂದು ಕೋಲ್ಡಾಗಿದೆ ಈ ವಾತಾವರಣ. ಇಂಥ ಈ ತಂಪಾದ ಗಾಳಿಯಲ್ಲಿ ಇಂಪಾಗಿ ಹಾಡಲು ನನ್ನೊಂದಿಗೆ ಒಂದು ಹೆಣ್ಣು ಇದ್ದಿದ್ದರೆ ಆ ಸ್ವರ್ಗಕ್ಕೆ ಏನೇ ಹಾಕಬಹುದಿತ್ತು. ಆದರೆ ಆ ಅದೃಷ್ಟವಂತ ನಾನಲ್ಲವಂತ ಕಾಣಿಸುತ್ತದೆ.
ಓಹೋ, ಯಾವುದೋ ಒಂದು ಒಂಟಿಯಾಗಿ ಹೆಣ್ಣು ಇತ್ತ ಕಡೆ ಬರುತ್ತಿದ್ದಾಳಲ್ಲ. ಬಹುಶಃ ದೇವರಿಗೆ ನನ್ನ ಕೂಗು ಕೇಳಿ ಇವಳನ್ನು ಇಲ್ಲಿಗೆ ಕಳಿಸಿರಬಹುದಾ? ತೆಗೆದುಕೊಳ್ಳಿ ಈ ಹೂವನ್ನು. ಯಾಕೆ ಸುಮ್ಮನೆ ನಿಂತಿದ್ರ? ತಪ್ಪಿಕೊಳ್ಳಿ ನನ್ನನ್ನು. ಯಾಕೆ ಏನು ಮಾತನಾಡ್ತಾ ಇಲ್ಲ? ನಾವು ದುಡುಕಿ ಬಿಟ್ವಿ ಅಂತ ಅರ್ಥ ಇಲ್ವಾ? ನಾ ಇಷ್ಟೊಂದು ಮಾತನಾಡಿದ್ರು ಕೂಡ ಏನು ಮಾತನಾಡ್ತಾ ಇಲ್ವಲ್ಲ ನೀವು? ನಿಮ್ಮ ಜೊತೆ ಇಲ್ಲ. ದೇವರೇ, ಅಯ್ಯೋ ದೇವರೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನೋಡಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀವೇ ಬಂದು ನನ್ನನ್ನು ತಪ್ಪಿಕೊಂಡಿರಿ. ಅದು ನಮ್ಮಿಬ್ಬರಿಗೂ ಗೊತ್ತಿಲ್ಲ ಹಾಗೆ ನಡೆದು ಹೋಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಪಾಪಿ ಅಂತಂದೆ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆಲ್ಲ. ಪಾಪಿ ನಾನಲ್ವಾ? ನಾನಲ್ಲ, ಆ ದೇವರು ಕೂಡ ಖಂಡಿತವಾಗಿ ನಿನ್ನನ್ನು ಕ್ಷಮಿಸೋದಿಲ್ಲ. ಇಲ್ಲ, ನಾನು ಬದುಕಬಾರ್ದು, ನಾನು ಬದುಕಬಾರ್ದು, ನಾನು ನೋಡಿ, ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ. ಹಾಗಂತ ದುಡುಕಿ ಇದಕ್ಕೆ ಸಾವೇ ಪರಿಹಾರವಲ್ಲ. ಹಾಗಂತ ದುಡುಕಿ ಯಾವುದೇ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ ಪ್ಲೀಸ್. ಗೋಮುಖ ವ್ಯಾಘ್ರ, ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ನನ್ನ ಶೀಲವನ್ನು ಹಾಳು ಮಾಡಲು. 20 ವರ್ಷದಿಂದ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಲ್ಲ ರಾಕ್ಷಸ. ಅಯ್ಯೋ ದೇವರೇ, ಈ ಪ್ರೀತಿಯ ಬಹುಚಾಟದಲ್ಲಿ ಯಾವುದೋ ಒಂದು ವಿಷಸರ್ಪ ಕಚ್ಚದಂತಾಯ್ತು ಈ ನನ್ನ. ನನ್ನಂತ ಶೀಲ ಕಳೆದುಕೊಂಡೇನು ಈ ಭೂಮಿ ಮೇಲೆ ಬದುಕಬಾರ್ದು. ಹೌದು, ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ಯಾರಮ್ಮ ನೀನು? ಏಕೆ ಸಾಯಬೇಕೆಂದು ಓಡಿ ಹೋಗುತ್ತೀರಿ? ಏನಾಯಿತು ಅಂತ ಹೇಳಮ್ಮ. ಯಾರಮ್ಮ ನೀನು? ಬದುಕಿ ಬಾಳುವ ವಯಸ್ಸಿನಲ್ಲಿ ಸಾಯುವ ಮಾತಿಗೆ ಏನಮ್ಮ? ಏನಾಯ್ತು ಹೇಳ್ಬಾರ್ದು. ಅಕ್ಕ, ನಾನದು ನೆತ ದೃಷ್ಟ ಏನು ಅಕ್ಕ? ಕತ್ತಲಲ್ಲಿ ಸೂಟಿಗೆ ದಾರ ಪೋಣಿಸದಂತಾಗಿದೆ ನನ್ನ ಹಾಳ ಬದುಕು. ಏನಾಯ್ತು ಅನ್ನೋ ಸ್ವಲ್ಪ ಧೈರ್ಯದಿಂದ ಹೇಳಮ್ಮ. ನೋಡು, ನೀನ ತಂಗಿ ಅದೇನಂತ ಹೇಳು ಅಕ್ಕ. ನನ್ನ ಜೀವನದಲ್ಲಿ ಏನಾಗ್ಬಾರ್ದಂತ ಅಂದುಕೊಂಡಿದ್ದನು ಅದೆಲ್ಲ ಆಗಿ ಹೋಯ್ತಕ್ಕ, ಅದೆಲ್ಲ ಆಗಿ ಹೋಯ್ತು. ನನ್ನ ತೇನು ಈ ಭೂಮಿ ಮೇಲೆ ಬದುಕಬಾರ್ದಕ್ಕ, ಬದುಕಬಾರ್ದು ನನ್ನ ತೇನು. ಏನಾಯ್ತಮ್ಮ? ನೀ ಹೇಳ್ತಿರೋ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ಏನಮ್ಮ ನೀವು ಹೇಳ್ತಿರೋ ಮಾತು? ಅಕ್ಕ ಹೇಳಮ್ಮ, ಏನಾಯಿತು ಅಂತ. ಅಕ್ಕ, ಇಷ್ಟು ದಿವಸ ಕಾಪಾಡಿಕೊಂಡು ಬಂದ ಈ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ.
ಇಲ್ಲ, ಸಾಧ್ಯವಿಲ್ಲ. ನಾನು ಎಂಬುದಿಲ್ಲ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನೆ. ಎಂಬಲಾರೆ. ಏನಮ್ಮ ನೀ ಹೇಳ್ತೀರಿ ಮಾತು ನಿಜಾನ? ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾನೆ ಇಲ್ಲಕ್ಕ? ಖಂಡಿತವಾಗಿಯೂ ಇಲ್ಲ. ಈ ಪಾಪಿನೇ ನನ್ನ ಶೀಲವನ್ನು ಹಾಳು ಮಾಡಿದ್ದಕ್ಕ. ರಮೇಶ್, ಇವಳು ಹೇಳುತ್ತಿರುವ ಮಾತು ನಿಜವೇನು? ಹೇಳು, ಯಾಕೆ ಮೌನವಾಗಿ ನಿಂತಿರುವೆಯಾ? ಸಂತೋಷ ಹೇಳು, ಈ ಹೆಣ್ಣಿನ ಶೀಲ ಹರಿದ ಮಟ್ಟು ನಿಜಾನ? ಹೇಳು. ಇಂಥ ಮಹಾನ್ ಭಾವರ ತಮ್ಮದಾಗಿ ಏನಾಗಿ ಜನಿಸಿರೋ ಇಂಥವರ ಹೊಟ್ಟೆಯಲ್ಲಿ ಹೇಳು. ಏನು ಮಾಡಿದ ಕೆಟ್ಟ ಕೆಲಸವನ್ನು ನಾನೇ ಮಗನ ಮುಂದೆ ನೀನು ಸಂಗಮೇಶ್, ಬಾಯಿ ಮುಚ್ಚು. ಅತ್ತಿಗೆ, ಅದು ನಾನು ಬೇಕು ಅಂತ ಮಾಡಲಿಲ್ಲ ಅತ್ತಿಗೆ. ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನ ಕಳೆದು ಬಿಟ್ಟಿಯಲ್ಲೋ ರಾಕ್ಷಸ. ಅಯ್ಯೋ, ನೀನು ವಿದ್ಯಾವಂತ ಬುದ್ಧಿವಂತ ತಿಳಿದುಕೊಂಡಿದೆ, ಆದರೂ ನೀನು ಈ ಹೆಣ್ಣಿನ ಬಾಳನ್ನು ಹಾಳು ಮಾಡಿ ಬಿಟ್ಟಿಯಲ್ಲೋ ಮನೆ ಮುರುಕ. ನೀನಿನ್ನು ಬದುಕಬಾರದು ಕಣೋ, ನೀನಿನ್ನು ಬದುಕಬಾರದು. ತಾಯಿ ಈ ರೀತಿ ಹೊಡೆದ್ರೆ ಇವಳ ಮಾನ ಹೋಗಿದ್ದು ವಾಪಸ್ ಬರ್ತೇನ್ರಿ. ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ನೋಡು ಜಾನಕಿ, ನೋಡು, ಈ ಹೆಣ್ಣಿನ ಮಕ್ಕಳನ್ನಾದರೂ ಒಂದು ಸಾರಿ ನೋಡು. ಇಂಥ ಹೆಣ್ಣಿನ ಬಾಳು ಹಾಳು ಮಾಡುವುದಕ್ಕೆ ಇವನಿಗೆ ಹೇಗೆ ಮನಸ್ಸಿಗೆ ಬಂದಿರಬೇಕು? ನಾನು ಪ್ರೀತಿಯಿಂದ ಹಾಲೆರೆದರೆ ವಿಷ ಕಕ್ಕುವ ಕಾಳಿಂಗ ಸರ್ಪ ಆಗಿ ಬಿಟ್ಟ ಈ ಕಾಳು ಮೃಗ. ಸಂಘರ್ಷ ಯಾಕಪ್ಪ ಇದು ಕೆಲಸ ಮಾಡಿದೆ? ಯಾಕೆ ನಿಮ್ಮ ಅಣ್ಣ ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತೀಯಲ್ಲ, ನಿಮ್ ಮನಸ್ಸಾದ್ರೆ ಹೇಗ್ ಬಂತು? ಹೇಳೋ, ಈ ರೀತಿ ಮಾಡೋಕೆ ನಿಮ್ಗೆ ನಾಚಿಕೆ ಅನ್ನೋದು ಬಂದಿಲ್ವಾ? ಜಾನಕಿ, ಮಾಡಿದ ತಪ್ಪಿಗೆ ಪಾಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಹರಿಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಹೋಗು, ಅಲ್ಲಿ ಕಾಣುತ್ತಿರುವ ದೋಷ ತಾಯಿಯನ್ನು ತೆಗೆದುಕೊಂಡು ಬಾ. ಆಯ್ತು ರೀ. ಏನ್ ಮಾಡ್ತಾ ಇದ್ರ ನೀವು? ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ ನೀವು. ನೀ ಏನು ಹೇಳೋದಕ್ಕಾಗಿಲ್ಲಮ್ಮ. ಒಂದು ಹೆಣ್ಣಿನ ಬಾಳು ಹಾಳುವುದಕ್ಕೆ ನಾನು ಬಿಡುವುದಿಲ್ಲ. ತೆಗೆದುಕೊಳ್ಳೋನು ತಾಯಿಯನ್ನು. ಅಣ್ಣ, ಅದು ಮುಚ್ಚಬಾಯ್ದ ಕಟ್ಟಪ್ಪ, ಕಟ್ಟು. ತಾಯಿ ಕೊಟ್ಟು ಪಾಪಿ ನನ್ನ ಮಗಳೇ. ನೋಡಮ್ಮ, ಇದು ನಾವು ಮಾಡಿದ್ದು ನಿನಗೆ ತಪ್ಪೆನ್ನುವುದಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡು. ನಮ್ಮ ಮೇಲೆ ನಿನಗೆ ನಂಬಿಕೆ ಇರುವುದಾದರೆ ನಮ್ಮ ಜೊತೆಗೆ ಮನೆಗೆ ಬಾ. ಜಾನಕಿ, ಕರೆದುಕೊಂಡು ಬಾ ಅವರನ್ನು. ಆಯ್ತು ರೀ. ನಡೆ ಸಂತೋಷ, ಬಹಳ ರಂಗೇಗೌಡ, ನೀನು ನನ್ನ ಸೋದರ ಮಾವ. ಸೋದರ ಮಾವ ಸಾಕಿದ ನಾಯಿಗೆ ಸಮಾನವೆಂದು ಸವಾಲ್ ಹಾಕಿದ ಈ ಬೆಲ್ರ ಮುಂದೆ ನಿನ್ನ ಕೋಟ್ಯಾಂತರ ಆಸ್ತಿಯನ್ನು ಪಳಗಿಸುವನೆಂದು ಅದು ನಿನಗೆ ಹೇಗೆ ತಿಳಿಸಬೇಕು? ರಂಗೇಗೌಡ, ನೀನು ಕಪಟ ವೇಷದ ಕಾಲಿಗೆ ಧರಿಸಿ ಅಧಿಕಾರದ ಚುಕ್ಕಾಣಿಯನ್ನು ಕೈಯಲ್ಲಿ ಹಿಡಿದು ಕಂಡ ಸರ್ಕಾರದ ಆಸ್ತಿಯನ್ನು ಕಬಳಿಸಿ
ಪ್ರೀತಿನ ಮನದಿಂದ ಮನವೇ ಹಾಕಿ ಬರುತ್ತಿರುವಲ್ಲ ಮುಂದೊಂದು ದಿನ ನನ್ನ ಸರ್ವ ಆಸ್ತಿಯನ್ನು ತೋರಿಸಿಕೊಂಡು ಇಲ್ಲಿಂದ ಮಂಗ ಮಾಯವಾಗದಿದ್ದರೆ ನನ್ನ ಹೆಸರು ಗಂಡುಗಳೇ ಕೊಂಡ ಪೋಕರೆ ಹೊಲೆ ಬಹದ್ದೂರ್ ಗಂಡು ಬಲರಾಮ್ನೆ ಅಲ್ಲ. ಅಲ್ರಿ ಈ ಚಂದ್ರಿ ಚನ್ನಗೂ ಹೂ ಅಂತಾಳ, ಆ ಮಗ್ಗೂ ಹೂ ಅಂತಾಳು, ನನಗೂ ಹೂ ಅಂತಾಳ. ಈಗ ಬರಲ್ರಿ ಬಂದಳಂದ್ರ ಇಬ್ಬರದಾಗ ಆಕಿ ಯಾರನ್ನ ಲವ್ ಮಾಡ್ತಾಳ ಅನ್ನೋದನ್ನ ಕೇಳೇ ಬಿಡ್ತೇನೆ. ಚಂದ್ರಿ ಬಾ, ನಾನು ನಿಂದ ಸುದ್ದಿ ಮಾತಾಡಕತ್ತಿದ್ನಿ, ಈಗ ನೀ ಸಿಕ್ಕಲ್ಲ ನಿಂದ ಕೆತ್ತಿದ್ರ. ಯಾಕೋ ಹೆಂಗೈತಿ ಮೈಯಾಗ ನಡ್ದಾಗ ತೀರಿ ಸುತ್ಕೊಂಡ್ ಕೈಯಾಗಿನ ಬಳಿ ಏರಿಸ್ಕೊಂಡು ನಿನ್ನ ನಡುವ ಅಡ್ಡಿಗಡಿವಿ ಯಾಕ ಕುಂತ ಎಟ್ಟನಾದಂಗ ಆಗಿದ್ನಂದ್ರ ಮಗನ ಮೈಯಾಗಿನ ಬೆವ್ರು ಹೊರಗ್ ಬಂದಿತ್ತು. ನಾದ್ತಿದ್ಯಾ? ನಾದ್ರಲ್ರಿ, ನಮಗೇನದು ಹೊಸ ಆಗಲ್ಲ. ನೀವು ನಾದಿದ್ರು ಅಷ್ಟ, ನಾವು ನಾದಿದ್ರು ಅಷ್ಟ, ತಳಗ ಬಿದ್ರು ಅಷ್ಟ, ಮ್ಯಾಗ ಬಿದ್ರು ಅಷ್ಟ, ಒಟ್ನ್ಯಾಗ ರೊಟ್ಟ್ಯಾಗ ರೊಟ್ಟಿ ಸಿಗ್ತಾವಲ್ಲ ಅಷ್ಟ ಸಾಕು. ಹೌದು, ನಿನ್ನ ಜೀವನದಾಗ ಒಣಕಿ ಒಬ್ಬವ್ ನೋಡಿ ಎಲ್ಲಿ ಅದಾಳೆ ಪಾಪ, ಅವಾಗ ಸತ್ತದ. ಯಾರು ಹೇಳಿದ್ರು ಸತ್ತ ಅಂತ? ನಾನೇ ಒಣಕಿ ಒಬ್ಬವ್. ಮತ್ತು ಒಣಗಿ ಮಗಲ ಮನೆ ಚೆನ್ನಾಗಿ ಇಸ್ಕೊಂಡು ನಿಮ್ಮ ಊರ್ ನಿಮ್ಮನ್ನ ಅಲ್ಲ, ಕೈಯಾಗಿನ ಒಣಕಿ ಇನ್ನೊಬ್ರು ಕೈಯಾಗ ಕೊಟ್ಟ ನೀ ಏನ್ ನಮ್ ಕರ್ಯಾಮನ್ ಗುಡಿಯಾಗ ಗಂಟಿ ಬರ್ಬೇಕ. ನಮ್ಮ ಮನ್ಯಾಗ ಒಂದು ಹಳೇ ಒಣಕಿ ಐತಿ, ಬೇಕಂದ್ರ ಕೊಡ್ತಾನೆ. ನಮ್ಮ ಸರ್ಪಂಚನ ಆನಂದ ಹ್ಞೂ ಅಂದ್ರ ತಗೊಂಬರಂತ. ಹಳೇದಲ್ಲ ಆಗೋದಿಲ್ಲ, ಹೊಸದು ಬೇಕು. ಅದಕ್ಕೇನು ಕಡಿಮೆ, ರಗಡದಾವ ಹೊಸ ಒಣಕಿ. ನಿಂಗೆ ಯಾವ್ದು ಬೇಕು ಹೇಳ, ತಗೊಂಬಂದು ಕೊಡ್ತಾನೆ ಅಂತ. ಇವತ್ತು 10 ಮನಿಗೆ ರಾತ್ರಿ 10 ಗಂಟೆಗೆ ನಮ್ಮ ಕಡೆ ಯಾಕ ಆಗಲಿ ಅದ್ರ ಗಾವ ಆಗೋಲ್ಲ, ಹಗಲೇ ಆದ್ರೆ ಬೇಡ ಮಣ್ಣು ನೋಡಿ ರಾತ್ರಿನ ಬರ್ಬೇಕಂತ. ಆದ್ರೂ ಒನ್ಕಿ ಸುದ್ದಿ ಕೇಳಿ ನನ್ನ ಮನಸ್ಸು ಕೆಡಿಸಿ ಬಿಟ್ಟಿಲ್ಲ ನನ್ನ ಬಶ್ಯ. ಚಲೋ ಮಾಡ್ರಿ. ನಿಜ ಹೇಳ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಜೀವನ ಹೆಂಗ ಕಳಿತಿ.
ಐತಿಯೇ ಹುಡುಗಿ 16 ನಿನ್ನಷ್ಟ ಚಂದಿಲ್ಲ ನನ್ನ ಗೆಳತ್ಯಾರ ಅರೆ ಐತಿಯೇ ಸುಮ್ಮನೆ 16 ನಿನ್ನಷ್ಟ ಚಂದಿಲ್ಲ ನನ್ನ ಗೆಳತ್ಯಾರ ನನ್ನ ಓನ್ಯಾಗ ನೀ ಬಂದಾರ ನಮ್ಮ ಸೌಡ್ಯಾಗ ನೀ ಬಂದಾರ ಅರೆ ಐತಿಯೇ ಹುಡುಗಿ ಬರ್ಪೂರ ನಿನ್ನಷ್ಟ ಚಂದಿಲ್ಲ ನನ್ನ ಗೆಳತ್ಯಾರ ನನ್ನ ಗೆಳತಾರ ನನ್ನ ಗೆಳತಾರ ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ಕಾಲು ನಿಲ್ಲಲ್ಲ ಏನಾಗಿದೆ ನಿನ್ನಿಂದಲೇ ಬದಲಾಗಿದೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಕಚ್ಚಾಯಿಲ್ಲ 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 ಸಂಕ್ರಾಂತಿ ಬಂತರು ಬರುದು ಮನಸ್ಸಲ್ಲಿ ಮರೆತು ಬಿಟ್ಟ ಬಿಡು ಎಳ್ಳುದಿಲ್ಲ ನೀರಾಯಿತು ಕೊಟ್ಟು ಸಾಕಾಯಿತು ಸಾಕಾಯಿತು ಮುದ್ದಾಯಿತು ಮೈಯಲ್ಲಿ ಇಳಿದರೆ ಮಧ್ಯದ ಬಾದಾಮಿ ಹುಡುಗಿನಿ ನನ್ನ ಕಣ್ಣಗ ನಟ್ಟಾಕೆ ನನ್ನ ಕಾಲೆ ಮುತ್ತ ಬೆಳಕಾದೋನೆ ಬಟ್ಟಾಕೆ ನನ್ನ ನಿನ್ನ ಪ್ರೀತಿಯಾಟ ಆಗೈತೆ ನನ್ನ ನಿನ್ನ ಪ್ರೀತಿಯಾಟ ಆಗೈತೆ ನಮ್ಮ ಇಬ್ಬರು ಓಡಿ ಓಡಿ ಹೋಗಲವಾ ನಮ್ಮ ಜಾತ್ರೆ ಒಳ್ಳ ನಾವು ಹೋಗಲವಾ 16 ವಯಸ್ಸಿನಾಗ ನೋಡಿದ ಪ್ರೀತಿ ಎತ್ಕೊಂಡೆ ಗುರುತ್ಯಾಗ ಪರಿಸ್ಥಿತಿ दीदी तेरा देवर दीवाना दीदी तेरा देवर दीवाना हरे राम तुझको राज रामा हरे राम तुझको राज रामा ನಮ್ಮ ಊರ ಕರಿಯಮ್ಮ ಜಾತೆ ನಮ್ಮ ಊರ ಕರಿಯಮ್ಮ ಜಾತೆ ಅಯ್ಯ ಬರ್ತ ಸಮಯ ಬರ್ತು ಆಗ್ತೈತೆ ಅಯ್ಯ ಬರ್ತ ಎಲ್ಲ ಹಿರಿಯಾರ ಗೋಡೆ ಮಾತಾರ ಎಲ್ಲ ಹಿರಿಯಾರ ಗೋಡೆ ಮಾತಾರ ಎತ್ತೋರ ಕಾಲಿಗೆ ಬೆಳಗಾವ್ ಜಿಲ್ಲಾ ಕಿತ್ತೂರು ತಾಲೂಕಿನಾಗ ಹಳ್ಳಿ ಸೌತಗಿ ನನ್ನ ಊರ ಬೆಳಗಾವ್ ಜಿಲ್ಲಾ ಕಿತ್ತೂರು ತಾಲೂಕಿನಾಗ ಸಂಗೊಳ್ಳಿ ಅಂಜೇಕ ನನ್ನೂರ ಕಳಪೆ ಸಂಗೊಳ್ಳಿ ಅಂಜೇಕ ನನ್ನೂರ ಏ ಮಗನ ಹುಡುಗಿ ವಿಷಯ ನಾನು ಹುಡುಗಿ ಕೈ ಹಿಡ್ಕೊಂಡು ಪುಣ್ಯ ಆಗ್ತಿಲ್ಲ ಮಗನ ಕೈ ಬಿಟ್ಟೇ ಇಲ್ಲೋ ಗೆಡ್ಡ ಏ ಮಗನ ಇದನ್ನ ನೋಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ನಾ ಹಾಡಿನ ಬಾ ಆರ್ಡರ್ ಮಾತು ಮುಗಿದ್ ಮತ್ತೆ तुमरा होती है क्या मैं तुमसे जान जा तुमरा होती है जग चल गया दीवाना मैं हुआ दिल में चल गया हल्का हुआ वो काम चल गया रोशन हुआ तमा परवाना चल गया आपका तो चित होती है तुम्हारा मुंह सदा तेरे ख्याल में
ಕೆಲಸ ಅಂದ್ರೆ ಈ ಹುಡುಗಿಯಾರು ಹೊಲಿಸ್ಕೋದ. ಮುಂದೆ ನಾ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ಬ್ರೇಕ್ ನಂತರ. ಅಷ್ಟಾದ್ರೂ ನಮಗ ಚಂದ್ರ ಇರಲಿಲ್ಲ ಅಂತಂದ್ರ ಕಟ್ಟು ಕಡೆ ಕಾಡುವ ಪ್ರಶ್ನೆ ಹೇಗೋ ಉಂಟೆ. ಒಂದು ಹಾಸ್ಯ ಮುಂದೆ ಈ ಬಹದ್ದೂರ್ ಬಲರಾಮಂದ ಬಳ್ಳಾರಿ ನನ್ನನ್ನು ಎದುರು ಹಾಕಿಕೊಂಡರೆ ಏನಾಗುತ್ತೇನೆ ಎಂದು ಈಗ ತಿಳಿದಿರಬೇಕಲ್ಲವೇ? ಈ ಬಲರಾಮ ಆಡುವ ಮಾತನ್ನು ಮಾಡಿಯೇ ತೋರಿಸುತ್ತಾನೆಂದು ಜನರಿಗೆಲ್ಲರಿಗೂ ಗೊತ್ತಿರುವಾಗ ನೀನೊಬ್ಬ ರಣಧೀರನೆಂದು ಬರದೆಯಲ್ಲ. ನಿನ್ನಂತ ರಣವೀರವನ್ನು ರಣರಂಗದಲ್ಲೇ ಮಾರಣ ಹೋಮ ಮಾಡಿರುವಾಗ ನಿನ್ನಂತ ರಣಧೀರನ ಚಟ್ಟ ಕಟ್ಟೋದು ಯಾವ ಲೆಕ್ಕವೇ? ನನ್ನ ಮಗನೇ ಆಗುವುದಿಲ್ಲ ಎನ್ನುವ ಮಾತೆ ಈ ಬಲರಾಮನ ಜಾತಕದಲ್ಲಿ ಬರಲಿಲ್ಲ ಬಾವ. ಅಂದಿನ ಕಾಲದ ಸತ್ಯವಾನ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಳೆಯಾಗಬಹುದು. ಅದೇ ಕಣ್ಣಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯನ ಕಟ್ಟಡ ಕುಸಿದು ಬೀಳಬಹುದು. ಆದರೆ ಬಾವ, ಈ ಬಲರಾಮನ ಮಾತು ಅರೆಂದಿಗೂ ಉಸಿ ಹೋಗದು. ಮೆಚ್ಚಿದೆ ಬಲರಾಮ್, ನಿನ್ನ ಮಾತಿಗೆ ನಾ ಮೆಚ್ಚಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನೆಂದಿಗೂ ಸಹಾಯವಾಗಿರುವೆ. ಮೈಲಾರಿ, ನೀನು ಮಗನೇ ನಿನ್ನ ಜೀವನದ ಕೊನೆಯ ಕಡೆಗೆ ಈ ಎಮ್ಮೆಲೆ ನನ್ನ ಎದುರು ಹಾಕಿಕೊಳ್ಳುವಷ್ಟು ದೊಡ್ಡವನಾಗಿ ಬಿಟ್ಟಿ ಆ ವರ್ಷ ನನ್ನ ಮಗನೇ. ಈಗ ಎಲ್ಲಿ ಅಡಿಗೆ ಹೋಯಿತೋ ನಿನ್ನ ಶೌರ್ಯ? ನೀವು ಅಪ್ಪಣ್ಣ ಕೊಡುವವರೆಗೂ ಆ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರುವವನಿಗೆ ಎಂದಿಗೂ ಸಾಧ್ಯವಿಲ್ಲ. ಆಯು ತನಕ ಎಲ್ಲೇ ಕೊಯ್ತ ಬಿದ್ದರಲಿ ಆ ಮುದ್ದಾನೆ ನನ್ನ ಮಗ. ನನಗೊಂದು ಸ್ವಲ್ಪ ಉಸಿರು ಬಂದಂಗ ಆತ್ ನೋಡ್ರಿ, ಉಸಿರು ಬಂದಂಗ ಆತ್ ನೋಡ್ರ. ಏನು ಉರ್ತಾವ್ರಿ ಆ ಮಂಗ್ಯಾನ ಮಗಂದು ಚಂದ್ರನ ಕೈಯ ಹಿಡ್ಕೊಂಡು ಅಡವಿ ಹಂದ್ರದಾಗ ಕುಂತಂಗ ಆಗಿ ಬಿಟ್ಟತ್ರಿ. ಅಡವಿ ಹಂದ್ರದಾಗ ಕುಂತಂಗ ಆಗಿ ಬಿಟ್ಟಾತ. ನಮಸ್ಕಾರ ಗೌಡರೇ, ನಮಸ್ಕಾರ. ಬಾ ಪರಮೇಶಿ ಬಾ, ನಮ್ಮ ಮನೆ ಕಡೆ ಬಂದಿಯಲ್ಲ, ಏನಾದರೂ ಕೆಲಸ ಬಿಟ್ಟೆ? ಬರ್ಲೇಬೇಕಲ್ಲ ಗೌಡರೇ, ನಿಮ್ಮ ಹತ್ರ ಬರ್ದೆ ಇನ್ಯಾರ ಹತ್ರ ಬರ್ಲಿ? ಸ್ವಲ್ಪ ಹಣ ಇತ್ತು ಗೌಡರೇ. ಅಲ್ಲೇ ಪರಮೇಶಪ್ಪ, ಮಣ್ಣು ಹೊಲ ಮಾರಿದಾಗ ಹಣ ಪೂರ ಇಸ್ಕೊಂಡ್ ಹೋಗಣ್ಣಿ. ಇಲ್ರಿ, ಅರ್ಧ ಹಣ ಗೌಡ್ರ ಹತ್ರ ಇರ್ಲಿ, ಅರ್ಧ ಕೋರಂಗಿ. ಮಣ್ಣು ಇಸ್ಕೊಂಡ್ ಹೋದ ಹಣ ಏನು ಮಾಡಿದಪ್ಪ? ಏನು ಸಂಗೋಲಿ ಬಾರಿ ಹೋಗಿ ಕೊಡೋದು ಬೈಂದು?
ಅಲ್ಲೋ ಪರ್ಯಂಗಪ್ಪ, ಇವತ್ತಿನ ಕಾಲಕ್ಕೆ ಅದೇ ತಕ್ಕತ್ ರೊಕ್ಕ ಮೈಗೆ ಕೊಟ್ಟ ರೊಕ್ಕ ಒಂದ ಪಲ್ಸರ್ ಗಾಡಿ ತಗೊಂಡ ಡ್ರಿಮ್ಯಾಂಗಿ ಡ್ರೆಸ್ ಮೆರದ ಮಗನ ಮೆಣಸಿನಕಾಯಿ ಎಣ್ಣೆಗೆ ಬೆನ್ನಿಗೆ ರೊಕ್ಕ ಇಲ್ದಂಗ ಆಗೈತೆ. ಅದಕ್ಕೆ ನಮ್ಮಂತ ಗೌಡ್ರಂತ ಬಂದನು ಪರ್ಯಂಗಪ್ಪ. ನೋಡು ಮಗನ ನೋಡ, ಮೊನ್ನೆ ಕೇಳಿದ್ರ ಹೊಲ ಕೊಡುದಿಲ್ಲ ಜನ್ ಕರ್ತ ಅವಾಗ ಹೊಲ ಕೊಟ್ಟಿದ್ರ ಈ ಪರಿಸ್ಥಿತಿ ಬರ್ತೀಯತ್ತೇನ್ಲೆ ಮಗನ ನಿನಗ. ಅದ ಹರಕತ್ತು ಅಣ್ಣ ಮುರುಕ್ ಮನಿ ಯಾವ ಅಂಗಲ್ನ್ಯಾಗ ನೋಡಿದ್ರು ನಮ್ಮ ಅಪ್ಪ ಮಧುಕರಿ ಸುದುಬ್ ಕಂಡಂಗ ಕಾಣ್ಬೇಕ್ರಿ ಸುದುಬ್ ಕಂಡಂಗ ಕಾಣ್ಬೇಕ. ನೀನು ಹೀಗೆ ರಾಜನಾಗಿ ಮೆರೆಯಬೇಕೆಂದರೆ ಮಗನೇ ಆ ನಮ್ಮ ಗೌಡರನ್ನು ಎಂದಿಗೂ ಮರೆಯಬೇಡ. ಒಂದು ವೇಳೆ ಮರೆತು ಎದುರಾಗಿ ನಿಂತರೆ ಆ ಮೈಲಾರಿಗೆ ಬಂದ ಗತಿಯು ನಿನಗೂ ಬಂದಿತು ಎತ್ತರ. ಪರಮೇಶ್, ಒಂದು ನಿಮಿಷ ಕುಳಿತುಕೋ. ಪಡಜಂತಿ, ಒಳಗಡೆ ಪಾರಿನಿಂದ ವಿಸ್ಕಿ ತಂದಿಟ್ಟಿದ್ದೇನೆ, ಹಂಚು ಎಲ್ಲರೂ ಕುಡಿದು ಎಂಜಾಯ್ ಮಾಡಿ. ನನಗೂ ಟೈಮ್ ಆಗಿತ್ತು ಹೂವಾಸುವಾಗ ಅದಕ್ಕೆ ನಿಮ್ಮ ಹತ್ತಿರ ಬಂದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡುತ್ತೀರೆಂದು ನೆನೆದುಕೊಂಡು ನಿಮ್ಮಲ್ಲಿಗೆ ಬಂದಿದ್ದೇನೆ ಗೌಡ್ರಿ. ನೋಡು ರಾಜೀವಪ್ಪ, ಸುಮ್ಮನೆ ನಮಗ್ ಗೌಡ್ರಿ ಹೇಗಂಗ ಹೊಲ ಕೊಟ್ಬೇಡ್ರಿ. ಯಾಕಂದ್ರೆ ಬಂಗಾರ ಅಂತ ಜೀವ ಉಳಿಸ್ಕೊಂಡ ಮನಿ ಸೇರು ರಾಜೀವಪ್ಪ, ಮನಿ ಸೇರ. ನಮ್ಮ ತಮ್ಮ ಮೈಲಾರಿಯನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ಬಿಡಿಸಿಕೊಡಿ ಎಂದು ಕೇಳಲು ಬಂದಿದ್ದೇನೆ ಗೌಡ್ರಿ. ಅಣ್ಣ, ಪೊಲೀಸ್ನವರು ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದೇನೋ ನಿಜ, ಆದರೆ ಆ ಅಣ್ಣನನ್ನು ಅರೆಸ್ಟ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಎಂದಲೇ ಸಾಹೇಬರಂತ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಭಿಕಾರಿ ನನ್ನ ಮಗನೇ, ಯಾರೆದುರಿಗೆ ನಿಂತುಕೊಂಡು ಏನು ಮಾಡುತ್ತಿರುವೆ ಗೊತ್ತಾ? ಸತ್ತ ಜಿಂಕೆಯನ್ನು ಯಾವತ್ತೂ ಬೇಟೆಯಾಡಲಾರದು. ಜೀವಂತವಾಗಿರುವ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಅದರ ಕಸಬು. ರಾಜೀವಪ್ಪ ರಾಜಪ್ಪ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ಆದರಗಟ್ಟ ಮಾತನಾಡುತ್ತಿರುವ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಸಿಟಿಯಲ್ಲಿ ಹೋಗಿ ಬಂದಿದ್ದೇನೆಂದು ಮಾತ್ರಕ್ಕೆ ಸುತ್ತಿ ನಿನ್ನ ಮೆರೆದರೆ ಮಸನದ ದಾರಿಯನ್ನು ತೋರಿಸಬೇಕಾಗುತ್ತದೆ ಆ ನಿನ್ನ ತಮ್ಮನಿಗೆ. मारने के लिए नहीं आया हूँ कुत्ते, सभी लोगों को मारने के आया हूँ. याद रखो दुनिया ಚಾವಂತೆ ಭಯಂ ಪಡ್ಲಾಣಿಕೆ ಅಲ್ಲ ತಪ್ಪ ಗಲ್ಲಿ ತಿರುಗು ಒಂದಾನ ಅನ್ಕೊಂಡವ್ರ 20, 30, 40 ಸತ್ತಿ ಹೋದ ಸಾಕು ಬಾಯಿ ಮುಚ್ಚೋ. ನಾಯಿ MLA ಮನೆಯಲ್ಲಿ ಗುಂಡಾಗಿರಿಯಾಗಿದ್ದೀನಿ ಎಂದು ಗುಂಡಾಗಿರಿ ಮಾಡಿದರೆ ಈ ನಿನ್ನ ಗುಂಡಾಗಿರಿಗೆ ಹೆದರುವೇನೆಂದು ತಿಳಿದುಕೊಂಡಿರುವೇನೋ ನಾರಾಯಕನ ಮಗನೇ. ಸೊಕ್ಕಿನ ಕುನ್ನಿ, ಈ MLAನ ಮಾತಿಗೆ ಮಿಕ್ಕಿ ನಡೆದರೆ ನಿನ್ನನ್ನು ಒದ್ದು ಒಳಗ ಹಾಕಿಸಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡೋ ಮಬ್ಬ ಕುರಿಯೇ. ನಂಜೇಗೌಡ, ಸೂರ್ಯನ ಪ್ರಕಾಶ ಹಗಲಿರುವ ತನಕ, ಚಂದ್ರನ ಹೊಳಪು ರಾತ್ರಿ ಇರುವ ತನಕ, ಆದರೆ ಈ ಸಂಗಮೇಶನ ರೋಷ ಇರುವುದು ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ತನಕ. ನಮ್ಮಂತ ಎಷ್ಟೋ ಬಡ ರೈತರನ್ನು ಅನ್ಯಾಯವಾಗಿ ಒಳಗೆ ಹಾಕಿಸಿದ್ರಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಸಂಗಮೇಶ್, ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದು ಇವರ ಜೊತೆ ಜಗಳ ಮಾಡುವುದಕ್ಕಲ್ಲ, ಜೈಲಿನಲ್ಲಿ ತನ್ನ ಮೈಲಾರಿಯನ್ನು ಬಿಡಿಸಿ ತರುವುದನ್ನು ಬಿಟ್ಟು ದೊಡ್ಡವರಿಗೆ ಈ ರೀತಿ ಮಾತಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಣ್ಣ,
ಯಾರನ್ನ ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಒದ್ದು ಒಳಗೆ ಹಾಕಿಸಿದರಲ್ಲ, ಇವರು ದೊಡ್ಡವರ? ಅಥವಾ ಇಡೀ ರಾಷ್ಟ್ರಕ್ಕೆ ಅನ್ನ ಹಾಕುತ್ತೀವಲ್ಲ ನಮ್ಮಂತ ರೈತರು ದೊಡ್ಡವರ? ಯಾರು ದೊಡ್ಡವರು ಯಾರು ಚಿಕ್ಕವರೆಂದು ಹೇಳುವುದಕ್ಕೆ ಮೇಲೊಬ್ಬ ಇದ್ದಾನನ್ನ, ಅವನೇ ಈ ಜಗತ್ತಿಗೆ ದೊಡ್ಡವನನ್ನ. ಬಾಯಿ ಮುಟ್ಟು ಪಾಪಿ, ಒಂದು ಸಾರಿ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವೇ? ನೀನು ಒಂದು ಕ್ಷಣನೂ ಇಲ್ಲಿ ನಿಲ್ಲಬೇಡ, ಕೊಡುವುದಿಲ್ಲ. ತಾಳ್ಮೆ ಬುದ್ಧಿ ನಿನ್ನ ತಮ್ಮನಿಗಿಲ್ಲ. ಏನೋ ಅಕ್ಷರ ಕಲ್ತಿದ್ದಾನಂತೇಳಿ ಅವನಿಗೆ ಅಷ್ಟೊಂದು ಸೊಕ್ಕು ಬಂದಿದೆ. ಅವನಿನ್ನು ಚಿಕ್ಕವನು, ದುಡುಕಿ ರೋಷದಲ್ಲಿ ಏನೇನೋ ಮಾತನಾಡಿ ಬಿಟ್ಟ. ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ, ನನ್ನ ತಮ್ಮನನ್ನು ಬಿಡಿಸಿಕೊಳ್ಳಿ. ಇದಪ್ಪ ಅಪ್ಪ ಹುಟ್ಟಿದ ಮಾತಂದ್ರ ಹಿಂಗ ಸಮಾಧಾನದಿಂದ ಕೇಳಿದ್ರ ಎಲ್ಲ ಕೆಲಸನೂ ಬರಾಬರಿ ಅಕ್ಕವು. ರಾಜೀವಪ್ಪ ನೀನು ಅಂತಾರಲ್ಲ, ಕಿತ್ತೂರು ಕಡೆ ಕಡೆ ರುದ್ರಂಗ ಹಾರ್ಯಾಡಿದ್ರ ಏನು ನಡೆಯೋದು ನೋಡು ರಾಜೀವಪ್ಪ. ಎಂದು ಕಿತ್ತೂರು ಹಾಳು ಮಾಡಿದ ಮಲ್ಲಪ್ಪ ಸೆಟ್ಟಿಗೂ ಇದೇ ಗತಿ ಬಂದಿರ್ತ. ಅವ ಮಾಡೋ ಕೆಲಸಕ್ಕೆ ಅವನ ಆನೆ ಕಾಲಾಗಿಟ್ಟು ಇಸ್ಕೊಂಡ್ರ. ಈಗ ನಿನ್ನ ನಮ್ಮ ಗೌಡ್ರು ಬಂದಕ್ಕನ ಅನ್ನೋದ್ರೆ ಏನಿದೆ ಪಡೆದಂತೆಪ್ಪ? ನನಗೆ ಆಸೆಕ್ಕಿಂತ ನನ್ನ ತಮ್ಮ ಬದುಕಬೇಕು. ಅವನು ಬದುಕಿದರೆ ಮುಂದೆ ಇಂಥ ಆಸ್ತಿಯನ್ನು 10ರಷ್ಟು ಗಳಿಸಬಹುದು. ನೀವು ಹೇಗಾಗಿ ನನ್ನ ಆಸ್ತಿಯನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳುತ್ತೇನೆ, ನನ್ನ ತಮ್ಮನನ್ನು ಬಿಡಿಸಿಕೊಡಿ. ರಾಜೀವಪ್ಪ, ನಾನು ನಿನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡಬೇಕಾದರೆ ನಿಮ್ಮ ಆಸ್ತಿಯನ್ನು ನಮಗೆ ಮಾರಬೇಕು, ಏನಂತೀಯ? ಗೌಡ್ರಿ, ನೀವು ಏನೇ ಹೇಳಿದರವನು ಪಾಲಿಸುತ್ತೇನೆ. ನನ್ನ ಆಸ್ತಿಯನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳುತ್ತೇನೆ ಗೌಡ್ರಿ, ನನ್ನ ತಮ್ಮನನ್ನು ಬಿಡಿಸಿಕೊಡಿ. ಪರಿಜಂತಿ, ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಕಳಿಸು ಇವನಿಗೆ. ಆತ್ರಿ ಗೌಡ್ರ ಆತ್ರಿ. ಹಾ ರಾಜೀವಪ್ಪ ಬಾರ್ಪ ಇಲ್ಲ. ಒಂದು ಸಹಿ ಮಾಡಿದ್ನಪ್ಪ. ಹೋರ್ಪ ದೊಡ್ಡ ಪರಿಜಂತಿ, ಹಾಗೆ ಇವನ ನಮಸ್ಕಾರ. ಹೋಗು ಕಪಿಯೇ ಹೋಗು. ನಾನೆಂಬುವರ ನರಗಳನ್ನು ಕಿತ್ತು ಉಗ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನನ್ನು ಎದುರು ಹಾಕಿಕೊಂಡು ಬದುಕುಳಿದವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಭವ, ಇನ್ನು ಮುಂದೆ ಈ ಊರಿನಲ್ಲಿ ಈ ದೇವರು ಕೊಟ್ಟ ಪ್ರಸಾದವನ್ನೇ ಸ್ವೀಕರಿಸುತ್ತಾ ಸಾಯಬೇಕು ಈ ಮೂರ್ಖ ಜನಗಳು. ಒಂದು ವೇಳೆ ಈ ದೇವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸದಿದ್ದರೆ ಅವರಿಗೆ ಮುಂದೆ ಅಪಾಯದ ನಂಟು ಕೊಟ್ಟಿಟ್ಟಬೇಕು. ಗೌಡ್ರೆ, ಒಂದೂರಿಗೆ ಒಬ್ಬನೇ ಅಧಿಪತಿಯಾಗಿರಬೇಕು. ಅದು ನೀವಾಗಿರ್ಬೇಕು ಗೌಡ್ರೆ, ನೀವು ಆಗಿರಬೇಕು ಗೌಡ್ರೆ. ಇನ್ನು ಮುಂದೆ ಈ ಊರಿಗೆ ರಾಜ ಮಹಾರಾಜರಾಗಿ ಉಳಿಯವರು ನಾವೇ ಗೌಡ್ರೆ, ನಾವೇ. ಮಾಡಿದ್ದು ತಪ್ಪೆ, ಆದರೆ ಈ ತಪ್ಪಿಗೆ ಕ್ಷಮೆನೇ ಇಲ್ಲವಾ? ತಪ್ಪು ಮಾಡಿದ ತಾನರಿವು ತನಗ ಅರಿವಾದಾಗ ಅದಕ್ಕಿಂತ ದೊಡ್ಡದು ಬೇರೊಂದಿಲ್ಲವಂತೆ. ನನ್ನನ್ನು ಕ್ಷಮಿಸಿ ಬಿಡು ಗೀತಾ. ಇಲ್ಲ ಇಲ್ಲ ಇಲ್ಲ, ಅದೊಂದಿಗೂ ಸಾಧ್ಯವಿಲ್ಲ. ನನಗಾದ ನೋವುಗಳನ್ನು ನಾನು ಯಾವತ್ತು ಮರಿತೇನೋ ಆವತ್ತೇ ನಾವಿಬ್ರು ಗಂಡ ಹೆಂಡತಿಯರು. ಅಲ್ಲಿವರೆಗೂ ಹೊರಗಿನವರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿಯರು. ಬೇಡ ಗೀತಾ, ಬೇಡ ಗೀತಾ, ಬೇಡ. ಈ ರೀತಿ ನನಗೆ ಅನ್ಯಾಯ ಮಾಡಬೇಡ ಗೀತಾ. ನಿನಗೆ ಕೈ ಮುಗಿದು ಕೇಳುತ್ತೇನೆ, ಕ್ಷಮಿಸಿ ಬಿಡು ಗೀತಾ, ಕ್ಷಮಿಸಿ ಬಿಡು.
ನಿಮ್ಮ ಮನೆಯಲ್ಲಿ ಗಲಾಟೆ ಏನಾಯ್ತಮ್ಮ? ಏನಿಲ್ಲಕ್ಕ, ಇವರು ನನಗೊಂದು ಸೀರೆ ತಂದಿದ್ದಾರಂತೆ, ಅದಕ್ಕೆ ಬೇಡ ಅಂತ ಜಗಳ ಮಾಡ್ತಿದ್ವಿ ಅಷ್ಟೇ ಅಕ್ಕ. ಇದು ತಪ್ಪಲ್ಲಾಗಿತ್ತ? ಮಾಡಿಕೊಂಡ ಗಂಡ ಪ್ರೀತಿಯಿಂದ ಸೀರೆ ತಂದ್ರೆ ಅದನ್ನು ನಗುನಗುತ್ತ ಸ್ವೀಕಾರ ಮಾಡ್ಬೇಕು ವಿನಃ ಈ ರೀತಿ ಜಗಳ ಮಾಡ್ತಾ ಬರ್ತಮ್ಮ. ಅಕ್ಕ, ಇವರು ನನ್ನನ್ನು ಮದುವೆ ಆಗಿದ್ದಾರೆ ಅಂತ ಈಗ ಸೀರೆ ತಂದಿದ್ದಾರೆ. ಇದಕ್ಕಿಂತ ಮುಂಚೆ ನಾನು ಸೀರೆ ಉಡುತ್ತಿರ್ಲಿಲ್ವೋ ಅಥವಾ ನನ್ನ ತಂದೆ ತಾಯಿಗಳು ಸೀರೆನೆ ಕೊಡಿಸ್ತಿರ್ಲಿಲ್ವೋ? ಸೀರೆ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡೋದು ಸರಿಯಲ್ಲಮ್ಮ. ಒಂದು ಹೆಣ್ಣಿನ ಮಾನ ಮರ್ಯಾದೆ ವಜ್ರ ಕವಚವನ್ನು ಕಾಪಾಡುವುದಂದ್ರೆ ಇದೇ ಸೀರೆ. ನಿನ್ನ ತಂದೆ ತಾಯಿಗಳು ಕೊಡಿಸೋ ಸೀರೆ ಅವರು ಬದುಕಿರುವವರೆಗೂ ಮಾತ್ರ, ಆದ್ರೆ ನಿನ್ನ ಗಂಡ ಕೊಡಿಸೋ ಸೀರೆ ಅವರ ಜೀವ ಇರುವವರೆಗೂ ಎಂಬುದನ್ನು ಮಾತ್ರ ಮರಿಬೇಡ ನೀನು. ಆಯ್ತಕ್ಕ, ನಾನು ಇವರು ತಂದ ಸೀರೆಯನ್ನು ಉಟ್ಟುಕೊಳ್ಳುತ್ತೇನೆ, ಆದ್ರೆ ಈಗಲ್ಲ ಅಕ್ಕ. ಆದ್ರೆ ಏನ್ರಿ ತಂಗಿ ಹೇಳ್ತೀರ ಮಾತು? ಅಕ್ಕ, ಇವರು ಇಷ್ಟು ದಿನ ಅವರ ಅಣ್ಣನ ದುಡಿಮೆಯಲ್ಲಿ ದುಡಿದಿದ್ದಾರೆ, ಆದ್ರೆ ಇವರು ಕಷ್ಟಪಟ್ಟು ಯಾವತ್ತು ಒಂದು ಸೀರೆಯನ್ನು ಸ್ವಂತ ದುಡಿಮೆಯಲ್ಲಿ ತರುತ್ತಾರೋ ಅವತ್ತೇ ನಾನು ಆ ಸೀರೆಯನ್ನು ಉಟ್ಟುಕೊಳ್ಳುತ್ತೇನಕ್ಕ. ಮನಸ್ಸಾತ್ರ ಹೇಗೆ ಬಂತು? ಅತ್ತಿಗೆ, ಅದು ನಾನು ಬೇಕು ಅಂತ ಮಾಡಲಿಲ್ಲ ಅತ್ತಿಗೆ. ಅದೆಲ್ಲ ಇರ್ಲಿ, ಇನ್ನಾದ್ರೂ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊ, ಅವಳನ್ನು ಚೆನ್ನಾಗಿ ನೋಡ್ಕೊ. ಅದಲ್ಲದೆ ಅವಳ ಮೇಲಿರುವ ಪ್ರೀತಿಯನ್ನು ಅವಳಿಗೆ ತೋರಿಸು. ಆ ನಂತರ ನಿನ್ ಮೇಲೆ ಕೋಪ ಹೋಗಿ ಅವಳು ಕೂಡ ನಿನ್ ಮೇಲೆ ಪ್ರೀತಿ ಹುಟ್ಟುತ್ತದೆ ಎಂಬ ನಂಬಿಕೆ ನನಗಿದೆ. ಆಗಲಿ ಅತ್ತಿಗೆ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ನೋಡು, ಯಾರನ್ನ ಕರೆದುಕೊಂಡು ಬಂದಿದ್ದೇನಂತ. ಬೈಲಾರಿ, ಚೆನ್ನಾಗಿದೆಯಲ್ಲಪ್ಪ? ಯಾಕಪ್ಪ ನಿಮ್ಗೆ ಇಷ್ಟೊಂದು ಕೋಪ? ನೋಡು, ದೊಡ್ಡ ದೊಡ್ಡ ರಾಜಕಾರಣ ಸವಾಸ ಬೇಡ ಬೇಡ ಅಂತ ನಾನೆಷ್ಟೇ ಪರಿಪರಿ ಬೇಡಿಕೊಂಡ್ರು ಕೂಡ ಹಠವನ್ನು ನೀನು ಸಾಧಿಸ್ಬಿಟ್ಟೆಯಲ್ಲೋ. ಅತ್ತಿಗೆ, ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಅಂದುಕೊಂಡಿದ್ದೆ, ಅದೇ ಆಸ್ತಿಯನ್ನು ಮಾರಿ ಈಗ ಅಣ್ಣ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಅತ್ತಿಗೆ, ನಿಮ್ಮ ಅಣ್ಣನವರು ತಪ್ಪು ಮಾಡಿದಾರಾ? ಏನು ಹೇಳ್ತಾ ಇದ್ದೀಯ ನೀನು? ಅದೇ ಅತ್ತಿಗೆ, ನೀವೇ ಕೇಳಿ, ಅಣ್ಣನನ್ನು ನೀವೇ ಕೇಳಿ. ಏನ್ರಿ, ಮೈಲಾರಿ ಹೇಳ್ತಿರೋ ಮಾತು ನಿಜವೇನ್ರಿ? ಹೌದು ಜಾನಕಿ, ಅವನು ಹೇಳುತ್ತಿರುವ ಮಾತು ನಿಜ. ಒಂದು ವೇಳೆ ನಾನು ನಮ್ಮ ಆಸ್ತಿಯನ್ನು ಮಾರಿದಿದ್ದರೆ ಖಂಡಿತ ನಮ್ಮ ಮೈಲಾರಿ ಹಿಂತಿರುಗಿ ಬರುತ್ತಿರಲಿಲ್ಲ. ಅದು ಗೊತ್ತುತ್ತಾನೆ ನಿಮಗೆ? ಅದಕ್ಕೆ ನಮ್ಮ ಮೈಲಾರಿ ನಮ್ಮ ಕಣ್ಣ ಮುಂದೆ ಇದ್ದರೆ ಇಂತಹ ಆಸ್ತಿಯನ್ನು 10 ಗಳಿಸಬಹುದು ತಿಳಿದು ಈ ರೀತಿಯನ್ನು ಮಾಡಿದ್ದು ತಪ್ಪೆನಿಸಿದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಅಲ್ಲರಿ, ಇರೋದು ಅಲ್ಪ ಸ್ವಲ್ಪ ಆಸ್ತಿ, ಅದನ್ನೇ ಮಾರ್ಬಿಟ್ರೆ ಮುಂದೆ ನಮ್ಮ ಜೀವನದ ಗತಿ ನೋಡಿ. ಮೈಲಾರಿ, ಹೋಗ್ಲಿ ಬಾರಪ್ಪ, ಅಂತ ಆಸ್ತಿ ಹೋದ್ರೆ ಏನಾಯ್ತು? ಈ ಮನೆ ದಾರಿ ದೀಪವಾಗಿರುವ ನೀನು ಈ ಮನೆಯನ್ನು ಸೇರ್ಕೊಂಡೇಲ್ಲ, ಅಷ್ಟೇ ಸಾಕು ನನಗೆ. ವಾಪಸ್ಸಿ ಹಣವನ್ನು ಕೊಟ್ಟು ಮತ್ತೆ ಆಸ್ತಿಯನ್ನು ನಾವು ಖರೀದಿ ಮಾಡ್ಕೋಬಹುದು. ಹಾ ಅತ್ತಿಗೆ, ಸ್ವಲ್ಪ ಕೆಲಸ ಇದೆ, ಬೇಗ ಬಾ ಅತ್ತಿಗೆಮ್ಮ. ಸ್ವಲ್ಪ ಇರಪ್ಪ, ಸಮ್ಮೇಶನ ಹೆಂಡತಿ ಬಂದು ನಿನಗೆ ಆರತಿಯನ್ನು ಮಾಡ್ತಾಳೆ. ಗೀತಾ, ಗೀತಾ, ಸ್ವಲ್ಪ ಒಳಗಡೆ ಬನ್ನಿ, ಆರತಿ ಮಾಡುತ್ತೇನೆ ನಿಮ್ಗೆ. ಏಕೆ ಗೀತಾ, ನೀನು ಮೈಲಾರಿ, ನೀನು? ನಾನೇ ಗೀತಾ, ಸಂಗಮೇಶನ ಅಣ್ಣ ಮೈಲಾರಿ. ಅಯ್ಯೋ ವಿಧಿಯೇ, ತಪ್ಪು ಮಾಡಿಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾವ್ದಾಗಬಾರ್ದು ಅಂತ ಅಂದುಕೊಂಡಿದ್ದನೋ ಅದೆಲ್ಲ ಆಗಿ ಹೋಯ್ತು. ಮೈಲಾರಿ, ದಯವಿಟ್ಟು ದಯವಿಟ್ಟು ಇನ್ನದ ದೃಷ್ಟ ಪಾಪವನ್ನು ಕ್ಷಮಿಸಿಬಿಡು ಮೈಲಾರಿ, ಕ್ಷಮಿಸಿಬಿಡು ನೀನು.
ಏಕೆ ಗೀತಾ ಈ ತರ ಹೊಸದಾಗಿ ಮಾತನಾಡುತ್ತಿರುವೆ ಗೀತಾ? ಈ ತರ ಮಾತನಾಡಿದರೆ ಸಹಿಸಿಕೊಳ್ಳುವ ಶಕ್ತಿ ನನಗೆಲ್ಲ ಗೀತಾ, ನನಗೆಲ್ಲ. ನೋಡಿ ಬೇಕಾದ್ರೆ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ಅದೇನಾಯ್ತಂದ್ರೆ ಆಟ ಆಡಿಬಿಟ್ಟಿಯಾ ಗೀತಾ? ನನ್ನ ಜೊತೆ ಆಟ ಆಡಿಬಿಟ್ಟಿಯಾ? ಪ್ರೀತಿ ಪ್ರೇಮ ಎಂದು ಹೇಳಿ ನಂಬಿಸಿ ನನ್ನ ಜೊತೆ ಆಟ ಆಡಿಬಿಟ್ಟಿ ಗೀತಾ. ನಾನು ಇನ್ನು ಮುಂದೆ ಸತ್ತು ಹೋಗಿ ಬಿಡುತ್ತೇನೆ ಗೀತಾ, ಸತ್ತು ಹೋಗಿ ಬಿಡುತ್ತೇನೆ. ಗೀತಾ ಆಯ್ತೇನಮ್ಮ? ಹಾ ಅಕ್ಕ, ಆಯ್ತಕ್ಕ. ಮೈಲಾರಿ, ಇವಳು ಸಮ್ಮಿಶ್ರ ಹೆಂಡತಿ, ತುಂಬಾ ಒಳ್ಳೆ ಹುಡುಗಿ ಕಣ ಇವಳು. ಹಾ ನಮಸ್ಕಾರ. ಗೀತಾ, ಇವ್ರು ಸಮ್ಮಿಶ್ರ ಅಣ್ಣ ಅಂದ್ರೆ ನಿನ್ನ ಭಾವ. ನಮಸ್ಕಾರ. ಹಾ ಅತ್ತಿಗೆ ನಡೆಯರಿ ಹೋಗೋಣ. ನಡೆಯಪ್ಪ, ಹೊತ್ತಾಯ್ತು, ಊಟ ಮಾಡೋದು. ಹಂಗ ಮುಂಜಾನೆ ಅಂತ ಹೇಳ ಇವು ಹಾಳಾದ ಕುಂದ್ರಂಗ ಆಗತ್ತು, ನಿಂದ್ರಂಗ ಆಗತ್ತು. ಯಾಕೆ ಮತ್ತೆ ಊಟ ಮಾಡಿ ಅಂತ ಹೊಟ್ಟೆ ನಿದ್ದೆ ಆಗೋದು. ಹೆಂಗ್ರಿ ಹೆಂಗ್ರಿ ಅಂತಾನೆ ಹೆಂಗ ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್, ನನ್ನ ಕಾಡವಳೆ ನನ್ನ ಎದೆಯ ಕಾಡವಳೆ, ನನ್ನ ಎದೆಯ ಕಾಡವಳೆ, ಜನ ಬಂದವಳೆ, ಜನ ಬಂದವಳೆ, ಸ್ವಂತಿಗೆ ಬಾರ ಬೆಳಗಾಗಿ ಹೊರಟೆ ಬಾರ ನನ್ನ ಗೆಳತಿ, ಬಾರ ನನ್ನ ಗೆಳತಿ, ಬಂದಿಗೆ ಬಾರ $200 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ.